ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 106:13 ವಾಕ್ಯ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರದೆ ಅರಣ್ಯದಲ್ಲಿ ಆಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಪ್ರತ್ಯೇಕವಾಗಿ 104, 105, 106, 107 ಈ ಎಲ್ಲ ಕೀರ್ತನೆಗಳಲ್ಲಿ ಇಸ್ರಾಯೇಲ್ ಮಕ್ಕಳ ಮರುಭೂಮಿ ಪ್ರಯಾಣದ ಕುರಿತಾದಂತಹ ಸಂಗತಿಗಳನ್ನು ನಾವು ನೋಡ್ತೇವೆ. ಮರುಭೂಮಿಯಲ್ಲಿ ಅವರು ಹಾದು ಬಂದ ಮಾರ್ಗ, ಅವರು ಅನುಭವಿಸಿದಂತಹ ಕಷ್ಟ, ಸಮಸ್ಯೆ, ಸಂಕಟ ಎಲ್ಲವುಗಳ ಕುರಿತಾಗಿ ಅದರಲ್ಲಿ ತಿಳಿಸಿರುವುದನ್ನು ನಾವು ನೋಡಬಹುದು. ಆದರೆ ಇಲ್ಲಿ 106ನೇ ಕೀರ್ತನೆಯಲ್ಲಿ ನಾವು ಓದ್ತಾ ಬರುವಾಗ ದೇವರು ಅವರಿಗೆ ಅನೇಕ ರೀತಿಯ ಅದ್ಭುತಗಳನ್ನು ಮಾಡಿರ್ತಾರೆ. ಅವರ ಜೀವಿತದಲ್ಲಿ ಅನೇಕ ರೀತಿಯ ಅದ್ಭುತಗಳನ್ನು ದೇವರು ಮಾಡಿದ್ರೂ ಸಹ ಅವರು ಏನು ಮಾಡ್ತಾಯಿದ್ರು, ಆಗಾಗ ದೇವರ ಕಾರ್ಯಗಳನ್ನು ಮರೆತೋಗ್ತಾಯಿದ್ರು. ಅವರು ದೇವರ ಕಾರ್ಯಗಳನ್ನು ಮರೆತು 78ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಓದ್ತೀವಿ, ಆತನ ಕಾರ್ಯಗಳನ್ನು, ಆತನು ತಮ್ಮ ಎದುರಿನಲ್ಲಿ ನಡೆಸಿದ ಅದ್ಭುತಗಳನ್ನು ಮರೆತು ಬಿಟ್ರು. ಅಂದರೆ ಅವ್ರಿಗೆ ಜ್ಞಾಪಕ ಇಲ್ಲ ಅಂತಲ್ಲ, ಆ ಥರ ಮರ್ತೋದ್ರು ಅಂತಲ್ಲ ಹೇಳ್ತಾ ಇರೋದು, ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ. ಎಷ್ಟೋ ಸಂದರ್ಭದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನು ನೆನೆಸ್ಕೊಂಡು ಮುಂದೆ ಒಂದು ಸಮಸ್ಯೆ ಬಂದಾಗ, ದೇವರು ಇಂದಿನ ದಿನಗಳಲ್ಲಿ ನನಗೆ ಮಾಡಿದಂತಹ ಅದ್ಭುತಗಳು ಈ ರೀತಿ ಇದಾವಲ್ವ, ಆ ದೇವರು ಈಗಲೂ ಸಹ ನನಗಾಗಿ ಅದ್ಭುತವನ್ನು ಮಾಡ್ತಾನೆ ಎಂಬ ಒಂದು ನಂಬಿಕೆಯಲ್ಲಿ ನಾವು ಮುಂದೆ ಸಾಗುವುದಾದರೆ ಅದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತಕ್ಕೆ ಕಾರಣ ಆಗುತ್ತೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಆ ವಿಷಯಗಳನ್ನು ಮರೆತು ಬಿಡ್ತೀವಿ ಅಂದರೆ ನಮಗೆ ಜ್ಞಾಪಕ ಇಲ್ಲ ಅಂತಲ್ಲ. ಇಂದಿನ ದಿನಗಳಲ್ಲಿ ದೇವರು ದೊಡ್ಡ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರ್ತಾರೆ. ಆದರೂ ಸಹ ನಾವೇನು ಮಾಡ್ತೀವಿ, ಸಣ್ಣ ಒಂದು ಸಮಸ್ಯೆ ಬಂದಾಗ ಗುಣಗುಟ್ಟೋದು, ನಿರಾಶೆಯನ್ನು ಇರೋದು, ದೇವರ ಸನ್ನಿಧಾನದಲ್ಲಿ ನಿರಾಶೆಯ ಮಾತುಗಳನ್ನ ಹೇಳೋದು, ವೇದನೆಯ ಮಾತುಗಳನ್ನು ಹೇಳೋದು, ಅಥವಾ ನಮ್ಮ ಜೀವಿತದಲ್ಲಿ ಇತರೆ ಸಮಸ್ಯೆಗಳನ್ನು ನಾವು ಅನುಭವಿಸುವಾಗ ನಾವು ಒಂದು ಗುಣಗುಟ್ಟುವಿಕೆಯ ಮಾತುಗಳನ್ನು ಹೇಳೋದು, ಇದನ್ನೆಲ್ಲ ಏನು ಮಾಡಿಬಿಡ್ತೀವಿ. ಇಸ್ರಾಯೇಲ್ ಮಕ್ಕಳು ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಆತನ ಕಾರ್ಯಗಳನ್ನು, ಆತನು ತಮ್ಮ ಎದುರಿನಲ್ಲಿ ನಡೆಸಿದ ಅದ್ಭುತಗಳನ್ನು ಅವರು ಮರೆತು ಬಿಟ್ಟು ನಿರಾಶೆಯ ಮಾತುಗಳನ್ನ ಹೇಳ್ತಾರೆ, ಗುಣಗುಟ್ಟುವಿಕೆಯ ಮಾತುಗಳನ್ನ ಹೇಳ್ತಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನು ನಾವು ನೆನೆಸ್ಕೊಳ್ಬೇಕು. ಇವತ್ತು ಒಂದು ವೇಳೆ ಕಷ್ಟ ಇರ್ಬೋದು, ಇವತ್ತು ನಮಗೆ ಸಮಸ್ಯೆ ಇರ್ಬೋದು, ಇವತ್ತು ನಮಗೆ ವೇದನೆ ಇರಬಹುದು. ಆದರೆ ನಮ್ಮ ಜೀವಿತದಲ್ಲಿ ಇಂದಿನ ದಿನಗಳಲ್ಲಿ ಅದ್ಭುತ ಮಾಡಿದಂತಹ, ಕಳೆದ ವಾರಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಅದ್ಭುತ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದರೆ ಆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮುಂದೆಯೂ ಸಹ ಮಾಡ್ತಾನೆ. ಆದರೆ ಇಲ್ಲಿ 106:13 ನಾವು ನೋಡಬೇಕಾದ್ರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರಲಿಲ್ಲ. ದೇವರಿಗೊಂದು ಪ್ಲ್ಯಾನ್ ಇತ್ತು ಅವರ ಬಗ್ಗೆ. ಅವರ ಜೀವಿತದಲ್ಲಿ ಬಂದಂತಹ ಸಮಸ್ಯೆಗಳ ಕುರಿತು ದೇವರಿಗೊಂದು ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನ್ಗಾಗಿ ಏನು ಮಾಡಲಿಲ್ಲ, ಅವರು ಕಾಯಲಿಲ್ಲ, ವೆಯ್ಟ್ ಮಾಡಲಿಲ್ಲ. ದೇವರು ಅವರನ್ನು ಮರುಭೂಮಿಯಲ್ಲಿ ಸಾಯಿಸುವುದಕ್ಕಾಗಿ ಕರ್ಕೊಂಡು ಬಂದಿರಲಿಲ್ಲ. ಅವ್ರು ಹೇಳೋದು ಏನು ಅಂತ ಹೇಳಿದ್ರೆ, ನಮಗೆ ಅದಿಲ್ಲ, ಆಹಾರ ಇಲ್ಲ, ಮಾಂಸ ಇಲ್ಲ, ನೀರಿಲ್ಲ, ಅದಿಲ್ಲ, ಇದಿಲ್ಲ, ನಮ್ಮನ್ನು ಈ ಮರುಭೂಮಿಯಲ್ಲಿ ಸಾಯಿಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ದೇವರು ಯಾವತ್ತೂ ಅವ್ರನ್ನ ಮರುಭೂಮಿಯಲ್ಲಿ ಸಾಯಿಸೋದಕ್ಕೆ ಅಂತ ಕರ್ಕೊಂಡು ಬಂದಿರಲಿಲ್ಲ. ಅದಕ್ಕಾಗಿ ಅಲ್ಲ ದೇವರವ್ರನ್ನ ಕರ್ಕೊಂಡು ಬಂದಿದ್ದು. ಆದರೆ ಅವ್ರು ಹೇಳ್ತಾ ಇರೋದೇನು, ನಮ್ಮನ್ನು ಮರುಭೂಮಿಯಲ್ಲಿ ಸಾಯಿಸೋದಕ್ಕೆ ಅಂತ ದೇವರು ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂತಹ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಆತನು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ ಮಾಡಬೇಕು. ನಾವು ಆತನ ಸಂಕಲ್ಪಕ್ಕಾಗಿ ಕಾಯಬೇಕು. ದೇವರಿಗೆ ನಮ್ಮ ಬಗ್ಗೆ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನನ್ನು ತಕ್ಕ ಸಮಯದಲ್ಲಿ ನೆರವೇರಿಸ್ತಾನೆ. ನನಗೆ ಏನು ಕೊಡಬೇಕು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ನನ್ನನ್ನು ನಡೆಸಬೇಕು, ಅದನ್ನು ಚೆನ್ನಾಗಿ ಬಲ್ಲವನಾದಂತಹ ಒಬ್ಬ ದೇವರಿದ್ದಾನೆ, ಚೆನ್ನಾಗಿ ತಿಳಿದುಕೊಂಡಂತಹ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸುವಾಗ ಆತನು ತನ್ನ ಸಂಕಲ್ಪವನ್ನು ನನ್ನಲ್ಲಿ ನೆರವೇರಿಸ್ತಾನೆ. ದೇವರೊಂದು ಪ್ಲ್ಯಾನನ್ನು ಮಾಡಿದರೆ ಆ ಪ್ಲ್ಯಾನ್ಗೆ ವಿರುದ್ಧವಾಗಿ ಶತ್ರುವಾದ ಸೈತಾನನು ಎಷ್ಟೇ ವಿಧವಾದ ದೊಡ್ಡ ತಂತ್ರಗಳನ್ನು ಹೆಣೆದರೂ ಸಹ, ತಂದರೂ ಸಹ ಅದರ ಮಧ್ಯದಲ್ಲಿ
ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ಮಾಡಿದಂತಹ ಸಂಕಲ್ಪವನ್ನು ನೆರವೇರಿಸುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಶಕ್ತನಾದಂಥ ಒಬ್ಬ ದೇವರಿದ್ದಾನೆ. ಅವರು ದೇವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸಂಕಲ್ಪಕ್ಕಾಗಿ ಕಾಯಲಿಲ್ಲ, ದೇವರ ಆಲೋಚನೆಗಾಗಿ ಕಾಯಲಿಲ್ಲ. ಈ ದಿವಸ ದೇವರ ಸನ್ನಿಧಾನದಲ್ಲಿ ಇರುವಂಥ ದೇವರ ಮಕ್ಕಳೇ, ದೇವರಿಗೆ ನಿನ್ನ ಕುರಿತೊಂದು ಪ್ಲ್ಯಾನ್ ಇದೆ. ನಿನ್ನೆ ಹಿಂದಿನ ದಿನಗಳಲ್ಲಿ ದೇವರು ನಡೆಸಿಕೊಂಡು ಬಂದ ವಿಧವನ್ನು ಮರೆತು ಬಿಟ್ಟು ನಿರಾಶೆಯ ಗುಣಗುಟ್ಟುವಿಯ ಮಾತುಗಳನ್ನು ಹೇಳದೆ ನಂಬಿಕೆಯಲ್ಲಿ ಮುಂದೆ ಸಾಗುವುದಾದರೆ ದೇವರು ನಿನ್ನ ಕುರಿತಾಗಿಟ್ಟಿರುವಂಥ ಪ್ಲ್ಯಾನನ್ನು ತಕ್ಕ ಸಮಯದಲ್ಲಿ, ನಿನ್ನ ಸಮಯದಲ್ಲಲ್ಲ, ದೇವರ ಸಮಯದಲ್ಲಿ ಅದನ್ನು ನೆರವೇರಿಸಿ ಅದನ್ನು ಆಶೀರ್ವಾದಕರವಾಗಿ ನಡೆಸುವುದಕ್ಕೆ ಶಕ್ತನಾದಂಥ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಕರ್ತನ ಸಮಯಕ್ಕಾಗಿ ಕಾಯೋಣ. ಕರ್ತನ ಆ ಪ್ಲ್ಯಾನ್ ನೆರವೇರುವುದಕ್ಕೋಸ್ಕರ ಕಾಯ್ತಾ ಇರೋಣ. ಆತನ ಮುಖವನ್ನು ನೋಡೋಣ. ಆತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾಗಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಿಸು. ನಿನ್ನ ಕೃಪೆಯಲ್ಲಿ ಅವ್ರನ್ನ ಮರೆ ಮಾಡಪ್ಪ. ನಿನ್ನ ಸಂಕಲ್ಪಕ್ಕಾಗಿ ಕಾಯುತ್ತಾ, ನಿನ್ನ ಆ ಅದ್ಭುತಕ್ಕೋಸ್ಕರ ಕಾಯುತ್ತಾ ಇರುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.